ಸೊ ನಾನು ಹೋಗ್ತಿರೋ ಡೆಸ್ಟಿನೇಷನ್ 2 ಬುರ್ಜ್ ಖಲೀಫಾ ದುಬೈ. ಇಂಡಿಯಾದಲ್ಲಿರುವಾಗ ಫಾರೆಸ್ಟ್ ಒಳಗಡೆ ಹೋಗಿ ಫಾಲ್ಸ್ ನೋಡ್ತೀವಿ, ಇದಾಗಲ್ಲ. ಮಾಲ್ಗೆ ಬರಬೇಕು ಫಾಲ್ಸ್ ನೋಡ್ಬೇಕಾದ್ರೆ. ಮಾಲ್ಗಳಲ್ಲಿ ಇರೋ ಥರ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಲಿ ಅದು ಇದು ಎಲ್ಲನೂ ಇದೆ. ಬಟ್ ಈ ಮಾಲಲ್ಲಿ ಏನು ಡಿಫ್ರೆಂಟ್ ಇದೆ ಅದನ್ನು ನಾನು ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಹಲೋ ಹಾಯ್, ದಿಸ್ ಇಸ್ ಚೈತ್ರ. ಆಫ್ಟರ್ ಎ ಲಾಂಗ್ ಟೈಮ್ ನಂತರ ನಾನು ನಿಮ್ಮ ಮುಂದೆ ಕಾಣಿಸ್ಕೊಳ್ತಿದ್ದೇನೆ. ಸೊ ಇವತ್ತು ನಾನು ನಿಮ್ಮನ್ನು 2 ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗ್ತಿದ್ದೇನೆ. ಸೊ ಒಂದು ದುಬೈ ಮಾಲ್ ಆ್ಯಂಡ್ ಏನದ ಒಂದು ಬುರ್ಜ್ ಖಲೀಫಾ, ವರ್ಲ್ಡಲ್ಲಿ ಫೇಮಸ್ ಆಗಿರೋ ಬುರ್ಜ್ ಖಲೀಫಾಗೆ ಹೋಗ್ತಿದ್ದೇವೆ. ಸೊ ಹೋಗಬೇಕಾದ್ರೆ ಇಲ್ಲಿಂದ ಅಂದರೆ ನಾನು ಇರೋ ಪ್ಲೇಸಿಂದ ಬಸ್ ಹೋಗಬೇಕು. ಬಸ್ಸಿಂದಾಗಿ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಬುರ್ಜ್ ಖಲೀಫಾಗೆ ಹೋಗಬೇಕಾಗತ್ತೆ. ಸೊ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ಇಲ್ಲಿದೆಲ್ಲ ಬಸ್ ಈ ಥರ ಇರುತ್ತೆ ನೋಡಿ, ಫುಲ್ ಎ ಸಿ. ಸೊ ಹಾಗೆ ಬಸ್ಗೆ ವೆಯ್ಟ್ ಮಾಡ್ತಿದ್ದೇವೆ. ಬಸ್ ಹಾಗೆ ಬಸ್ ಬಂತು. ನನ್ನ ಜೊತೆ ಇದ್ದಾರೆ ಇವ್ರು ಪಂಜಾಬ್ನವರು. ಓಕೆ, ಈ ಬಸ್ಗಳಲ್ಲಿ ಕಂಡಕ್ಟರ್ಗಳೆಲ್ಲ ಇರಲ್ಲ. ಸೊ ಕಂಡಕ್ಟರ್ಗಳ ಬದಲು ಈ ಥರ ಹಾಡಿರುತ್ತೆ. ಅದನ್ನು ಇಲ್ಲಿ ಅಂದರೆ ರೆಡ್ ಕಾರ್ಡಲ್ಲಿ ಕಾಣಿಸ್ತಿದೆ ಅಲ್ಲ, ಆ ರೆಡ್ ಕಾರ್ಡಲ್ಲಿ ಕಾಣಿಸ್ತಿದೆ ಸ್ವೈಪ್ ಮಾಡಿಬಿಟ್ಟು ಒಳಗಡೆ ಬರ್ತದೆ. ಸೊ ಇನ್ಸೈಡ್ ಹೊರಗಡೆ ಹೋಗಬೇಕಾದ್ರೆ ಅದನ್ನು ಸ್ವೈಪ್ ಮಾಡಿಬಿಟ್ಟು ರಿಟರ್ನ್ ಹೋಗಬೇಕಾಗುತ್ತೆ. ಸೊ ಇಲ್ಲೆಲ್ಲ ಬಸ್ 15 ನಿಮಿಷಕ್ಕೊಮ್ಮೆ ಬರ್ತಾ ಇರುತ್ತೆ ಹಾಗೆ. ಸೊ ನಮ್ಗೆ ಎಲ್ಲಾದರೂ ಹೋಗಬೇಕಾದ್ರೆ ಬಸ್ಸನ್ನು ಡಿಪೆಂಡ್ ಆಗ್ಬೋದು, ಟ್ಯಾಕ್ಸಿ ಡಿಪೆಂಡ್ ಆಗ್ಬೋದು, ಮೆಟ್ರೋ ಡಿಪೆಂಡ್ ಆಗ್ಬೋದು. ಬಟ್ ಮೆಟ್ರೋ ಎಲ್ಲ ಸ್ಟೇಷನ್ ಎಲ್ಲ ಕಡೆಯಲ್ಲಿ ಇರಲ್ಲ. ಸೊ ಹಾಗಿರುವಾಗ ಬಸ್ಸಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿ ಹೋಗ್ಬೇಕು. Burj Khalifa, Dubai Mall. ಸೊ ನಾನು ಹೋಗ್ತಿರೋ ಡೆಸ್ಟಿನೇಷನ್ 2 ಬುರ್ಜ್ ಖಲೀಫಾ ದುಬೈ. ಸೊ ಇವತ್ತು ಕವರ್ ಮಾಡ್ತಿದ್ದೀನಿ. ಸೊ ಮೆಟ್ರೋದಲ್ಲಿ ಹೋಗ್ತಾ ಇದ್ದೇವೆ. ಹೋಗಿ ನೆಕ್ಸ್ಟ್ ಸ್ಟಾಪ್ ನಮ್ಮದೇ. ಈ ಥರ ಏನು ಗೊತ್ತಾ ವಿಷಯ, ನನ್ನ ಜೊತೆ ಇಬ್ಬರು ಬಂದಿದ್ರು ಪಾಪ. ಮೆಟ್ರೋ ಡೋರ್ ಓಪನ್ ಇದೆ ಅಂತೇಳಿ ಸೀದಾ ಹತ್ಕೊಂಡ್ಬಿಟ್ಟೆ. ಹಿಂದ್ಗಡೆಯಿಂದ ಇವರು ಸ್ಲೋ ಮೋಷನಲ್ಲಿ ಬಂದ್ರ. ಇವ್ರು ಬರೋತ್ತಿಗೆ ಮೆಟ್ರೋ ಮೂವ್ ಆಯಿತು. ಅವ್ರು ಇನ್ನೂ ನೆಕ್ಸ್ಟ್ ಮೆಟ್ರೋದಲ್ಲಿ ಬರಬೇಕು. ಇನ್ನೂ ಬರ್ತಾ ಇದ್ದಾರೆ ಅನಿಸುತ್ತೆ. ಸೊ ಇವರೇ ಇಬ್ಬರು ಪಾಪ. ಸೊ ಇಲ್ಲಿ ಆಲ್ರೆಡಿ ಹೆವಿ ರಶ್ ಆಗಿದೆ. Welcome to Dubai. ಹಾಂ, ಹೋಗ್ತಾ ಇರ್ತದೆ. ಸೊ ನಡಿಬೇಕಂದ್ರೆ ಟೆನ್ಷನ್ ಇಲ್ಲ. ಸೊ ಈ ಕಡೆ ಕಾಣಿಸ್ತಿದೆ ಅದೇ ಬುರ್ಜ್ ಖಲೀಫಾ. We are entering to Dubai Mall. This one black all free, and this is also your meal. You know how much? Yeah, of course from Kerala. Yeah, of course Malabari, but Marindal. No, this is Arabic. I said free. ನನಗೆ ಈ ಥರದೊಂದು ಕೊಟ್ಟರು. ಅದು ಪರ್ಫ್ಯೂಮ್ ಸ್ಮೆಲ್ ಸಖತ್ತಾಗಿದೆ, ಬಟ್ ಅದು ಒರಿಜಿನಲ್ ಅಂತೆ. ಸೊ ಇಂಡಿಯನ್ಸಿಗೆ ಆಫರ್ ಡಿಸ್ಕೌಂಟ್ಸ್ ಎಲ್ಲ ಇದೆ ಅಂತ ಹೇಳಿದರು. ನೆಕ್ಸ್ಟ್ ಟೈಮ್ ನೀವು ಎಲ್ಲಿಯಾದರೂ ದುಬೈ ಮಾಲ್ಗೆ ಬಂದರೆ ಎಂಟ್ರೆನ್ಸಲ್ಲೇ ಅಲ್ಲಿ ಇರುತ್ತೆ. ಹೆಸರಲ್ಲಿ ನೋಡ್ಲಿಕ್ಕೆ ಹೋಗಿಲ್ಲ ಹಾಗೆ. ಸೊ ಫೈನಲಿ ಐ ಆಮ್ ಎಂಟರಿಂಗ್ ಟು ದ ಗ್ರೌಂಡ್ ಫ್ಲೋರ್. ಕಾಣ್ತಿರೋದು ಅದೇ ಅಕ್ವೇರಿಯಂ. ಸೊ ಒನ್ ಆಫ್ ದ ಬಿಗ್ ಎಕ್ಸಾರಿಯಂ ಅಂತಲೇ ಹೇಳ್ಬೋದು.
appetite. Don't leave me here high and dry. Baby, you give me ice and fire. You're channeling wind. ಇದು ನೋಡುವಾಗ ಜಿರಾಫೆ ಅಂತ ಅನ್ಕೊಂಡೆ, ಆ್ಯಕ್ಚುಲಿ ಇದು ಜಿರಾಫೆ ಅಲ್ಲ, ಇದು ಡೈನೋಸರ್. ಫ್ರೆಂಡ್ಸ್, ಈ ಮಾಲನ್ನು ಕವರ್ ಮಾಡಬೇಕಾದ್ರೆ ಮಿನಿಮಮ್ 2 ಡೇಸ್ ಬೇಕಾಗುತ್ತದೆ. ಸೊ ಎಲ್ಲ ಮಾಲ್ಗಳಲ್ಲಿ ಇರೋ ಥರ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಲಿ ಅದು ಇದು ಎಲ್ಲನೂ ಇದೆ. ಬಟ್ ಈ ಮಾಲಲ್ಲಿ ಏನು ಡಿಫ್ರೆಂಟ್ ಇದೆ ಅದನ್ನು ನಾನು ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಹೋಗ್ತಿರೋದು ಚೈನಾ ಟೌನ್ಗೆ. ಸೊ ಇವಾಗ ಚೈನಾ ಟೌನ್ಗೆ ಬಂದಿದ್ದೇವೆ. ಸೊ ಚೈನಾ ಟೌನಿಗೆ ಇಂಟೀರಿಯರ್ ನೋಡಿ ಯಾವ ರೀತಿ ಕಾಣ್ತಿದೆ, ತಿಪ್ಪದಲ್ಲ ಆ ಥರ ಇಟ್ಟಿದ್ದಾರೆ ಸಖತ್ತಾಗಿ. ಹಾಗೆ ಪಿಂಕ್ ಕಲರ್ ಟ್ರೀ ಕೂಡ ನೋಡಿ, ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಈ ಕಡೆ ಸಖತ್ತಾಗಿದೆ. ಎಲ್ಲ ಚೈನೀಸ್ ವರ್ಡಲ್ಲೇ ಬರ್ತಿದ್ದಾರೆ, ಏನು ಬರ್ತಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಹಾಗೆ ಸೊ ಲೆಟ್ಸ್ ಗೋ. ಇದೆಲ್ಲ ಮೊದಲಿನ ಕಾಲದ ಕಪ್ಗಳೆಲ್ಲ ಯೂಸ್ ಮಾಡ್ತಿದ್ದದ್ದು. ಅದೆಲ್ಲ ನೋಡಿ ಅಲ್ಲಿ ಚೈನಾ ಪಾಂಡಾಸ್ ಎಲ್ಲ ಇದೆ. ವರ್ಡಲ್ಲೇ ಬರ್ತಿದ್ದಾರೆ. ಗೋಲ್ಡ್ 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 ಅಲ್ಲ ಅಂತೆ. ಟಾಯ್ಸ್ ನೋಡ್ಬೋದು. ಚೀತಾ ಅಲ್ಲ, ಸಾರಿ, ಟೈಗರ್, ವೈಟ್ ಟೈಗರ್. ಅದು ಕ್ಯಾಟ್. ಮನೆಗಳೆಲ್ಲ ಇರುತ್ತಲ್ಲ, ಅವ್ರದ್ದೆಲ್ಲ ಇರುತ್ತಲ್ಲ, ಕೆಲವು ಮನೆಸ್ ಎಲ್ಲ ಆ ಥರ. ವೆರಿ ನೈಸ್. ಸೊ ಚೈನಾ ಟೌನಲ್ಲಿರುವ ಇದೊಂದು ಫೇಮಸ್ ಪಾಂಡ ಅಂತಲೇ ಹೇಳ್ಬೋದು. ಪಾಂಡಕ್ಕೆ ಫೇವ್ರೆಟ್ ಅಂತ ಹೇಳುವ ಬ್ಯಾಂಬೂ ಅಂದರೆ ಬಿದಿರಿಲ್ಲಿ ನಾವು ಕಾಣ್ಬೋದು. ನಂಗೆ ಖುಷಿ ಆಗ್ತಿದೆ, ಈಗ ಪಾಂಡದ ಜೊತೆ ಹೋಗಿ ಆಟ ಆಡಬೇಕಂತಿದ್ದೇನೆ. ಈ ಚೈನಾ ಟೌನಲ್ಲಿ ವೆರೈಟಿ ಅಂದರೆ ಒಂಥರ ಡಿಫ್ರೆಂಟ್ ಆಗಿರುವ ಇಂಟೀರಿಯರ್ ಕೂಡ ನಾವು ನೋಡ್ಬೋದು. ಅದಲ್ಲದೆ ಅವ್ರದ್ದು ಏನೋ ಒಂಥರ ಮಂದಿರ ಥರ ಇರುತ್ತಲ್ಲ, ಆ ಥರ ಕೂಡ ಹಾಕಿದ್ದಾರೆ. ಇಟ್ಸ್ ಅಟ್ರಾಕ್ಟಿಂಗ್ ದ ಪೀಪಲ್, ಅಂದರೆ ಜನರನ್ನ ಒಂದೊಳ್ಳೆ ಕಳ್ಸೆಳೆಯುತ್ತೆ ಬರುವಾಗ. ಮೇನ್ಲಿ ಪಾಂಡ ಅಂತ ಸಖತ್ತಾಗಿ ಕಾಡ್ತಿದೆ ಅದು. Baby, you give me ice and fire. You're giving me wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. ಚದುರಂಗದ ಆಟ ಅಂತ ಹೇಳ್ತೀವಲ್ಲ, ಚೆಸ್, ಆ ಟೈಪಲ್ಲಿ ಇದೊಂದು ಯಾವುದೊಂದು ಪ್ಲೇ. ಸೊ ಈ ಥರ ತೋರಿಸಿದ್ದಾರೆ. ಇಟ್ಸ್ ಕೈಂಡ್ ಆಫ್ ಚೆಸ್, ಬಟ್ ಅದನ್ನೇ ಒಂಥರ ವೆರೈಟಿ ಟೈಪ್ಸಲ್ಲಿ ತೋರಿಸಿದ್ದಾರೆ. ಅದೇ ರೀತಿ ಇದೆಲ್ಲ ಥಿಂಗ್ಸ್. ದುಬೈ ಮಾಲಲ್ಲಿರುವ ಚೈನಾ ಟೌನ್ಗೆ ಬಂದರೆ ಚೈನಾದ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಕಲೆಕ್ಟ್ ಮಾಡ್ಬೋದು, ಲೈಕ್ ಟ್ರೆಡಿಷ್ನಲ್ ವೇ ಆಫ್ ಇನ್ಫಾರ್ಮೇಷನ್. ಹಾಗೆ ಪಾಂಡಾಸ ನೋಡಿದೆ, ಪಾಂಡದ ಜೊತೆ ಎಂಜಾಯ್ ಮಾಡಿದೆ. ಐ ಆಮ್ ರಿಯಲಿ ಫುಲ್ಫಿಲ್ ಮೈ ಡ್ರೀಮ್. ಓಕೆ, ಶಿ ಶಾಪ್. ನೋ Tata, bye bye. ಬುರ್ಜ್ ಖಲೀಫಾದ ಹತ್ತಿರ ಇರುವ ವಾಟರ್ ಫಾರ್ಮ್ ಅಂದರೆ ಕಾರಂಜಿ ಗೊತ್ತಲ್ವಾ, ಕಾರಂಜಿ ಕಡೆ ನಾವು ಹೋಗ್ತಾ ಇದ್ದೇವೆ. ವೆರೈಟಿ ಟೈಪ್ಸ್ ಆಫ್ ಕಾರಂಜಿ, ಟಿವಿಗೆಲ್ಲ ಡ್ಯಾನ್ಸಿಂಗ್ ಕೋರ್ಸ್. ಸೊ ಅದನ್ನು ನೋಡಿ ಹೋಗ್ತಾ ಇದ್ದೇವೆ. ನೆಕ್ಸ್ಟ್
ವಿಡಿಯೋದಲ್ಲಿ ಹೇಳ್ತಿದ್ದೆ, ಈ ಥರ ಹಾಕಿದರೆ ಅಂದರೆ ಈ ಥರ ಎಸ್ಕಲೇಟರ್ ಹಾಕಿದರೆ ಜನರಿಗೆ ನಡಿಲಿಕ್ಕೂ ಲೇಸಿನೆಸ್ ಬರುತ್ತೆ ಅಂತ ಹೇಳ್ತಿದ್ದೆ. ಬಟ್ ವಿಷಯ ಗೊತ್ತಾ, ಆಫ್ಟರ್ ದುಬೈ ಮಾಲ್ ಹೋದ ನಂತರ ಟಯರ್ಡ್ ಆಗ್ತದೆ, ಯಾವ್ದು ನೋಡ್ಬೇಕು ಯಾವ್ದು ಬಿಡ್ಬೇಕಂತ ಅನ್ಸಲ್ಲ. ಅದಕ್ಕೆ ಇವಾಗಂತೂ ನಡಿಲಿಕ್ಕೇನೆ ಆಗ್ತಾ ಇಲ್ಲ, ನಿಂತ್ಕೊಂಡೇ ಹೋಗ್ತಿದ್ವಿ, ಅದೇ ಮೂವ್ ಆಗ್ತದೆ, ಬಟ್ ಸ್ಲೋ ಮೋಷನಲ್ಲಿ ಹೋಗ್ತಾ ಇದೆ. ಫೈನಲಿ ಇವಾಗ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೇವೆ. ಸೊ ಲಾಸ್ಟ್ ವಾಕ್ ಆಲ್ರೆಡಿ ಫೆಡ್ ಅಪ್ ಇದೆ. القطار هي إكسبو 2020. المحطة القادمة هي ಸೊ ದುಬೈ ಮಾಲ್ಗೆ ಬಂದು ಆಲ್ಮೋಸ್ಟ್ ಪ್ಲೇಸಸ್ ಕವರ್ ಮಾಡಿದೆ. ಬಟ್ ನಾನು ನಿಮಗೆ ತೋರಿಸ್ತಿರೋ ಪ್ಲೇಸಸ್ ಅಂದರೆ ಯಾವುದೆಲ್ಲ ಮೇನ್ ಹೈಲೈಟ್ ಅಂದರೆ ಬೇರೆ ಮಾಲ್ಗೆ ಕಂಪೇರ್ ಮಾಡಿದರೆ ಈ ಮಾಲಲ್ಲಿ ಯಾವುದು ಡಿಫ್ರೆಂಟ್ ಆಗಿದೆ ಅದನ್ನು ನಾನು ನಿಮಗೆ ತೋರಿಸಿದ್ದೇನೆ.